ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಬೇಗ ಬೇಗ ಮಾಡಪ್ಪ ಗೌರವ್. ಸರಿ ಸರಿ ಅಣ್ಣ. ಗೌರವ್ ಅಣ್ಣ ಸಿನಿಮಾದಲ್ಲಿ ಏನಾದ್ರು ವರ್ಕೌಟ್ ಮಾಡ್ಕೊಂಡ್ಯಾ ಹೆಂಗೆ? ಅಯ್ಯೋ ಎಲ್ಲಣ್ಣ, ಬರೀ ಆಡಿಷನ್ ಅಂತ ಸುತ್ತಿದ್ದೇ ಆಯ್ತು. ಸಕ್ಕದಾಗಿ ಮಾಡ್ತೀಯಾ, ಸೂಪರ್ ಆಗಿ ಮಾಡ್ತೀಯ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಇಲ್ಲ, ಮುಂದಿನ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ ಅಂತ ಬರೀ ಕಾಗೇನೆ ಆಡ್ತಾರಣ್ಣ. ಇದ್ರ ಮಧ್ಯೆ ನನ್ನ ಹೆಂಡತಿ ಬೇರೆ ಸಿನಿಮಾ ಬಿಟ್ಟು ಏನಾದ್ರು ಕೆಲಸ ಮಾಡು ಅಂತ ಕಾಟ ಕೊಡ್ತಾವಳೆ. ಅದಕ್ಕೆ ಕಣಪ್ಪ ಹೇಳೋದು, ದುಡಿಯೋ ವಯಸ್ಸಲ್ಲಿ ಮದುವೆ ಆದ್ರೆ ಹಿಂಗೆ ಆಗೋದು. ನಾನ್ ನೋಡು ಬ್ಯಾಚುಲರ್, ಚೆನ್ನಾಗಿ ದುಡ್ದು ಆಮೇಲೆ ಮದುವೆ ಆಗ್ತೀನಿ. ಅಣ್ಣ ಒಂದೇ ನಿಮಿಷ, ಒಂದು ಫೋನ್ ಇದೆ. ಹೋಗುದು. ಹಲೋ ಸರ್. ಸರ್ ಆಡಿಷನ್ ಫೋಟೋನಾ? ಸರಿ ಸರ್ ಕಳಿಸ್ತೀನಿ ಸರ್. ಓಕೆ ಸರ್, ಈಗಲೇ ಕಳಿಸ್ತೀನಿ ಸರ್. ವಿಕ್ಕಿ ಸ್ಪಂದನ ಹೊಸ್ದಾಗಿ ಬೇರೆ ಮದುವೆ ಆಗಿದ್ದಾರೆ. ಅವ್ರ ಹೆಸರನ್ನ ಗಾಳಿಪಟದ ಮೇಲೆ ಏನಾದ್ರು ಬರ್ದ್ಬಿಟ್ಟು ಹಾಸಿದ್ರೆ ಸ್ಪಂದನ ಅದಕ್ಕೇನು ಖುಷಿ ಆಗ್ಬಿಡ್ತಾರೆ, ವಿಕ್ರಾಂತನು ಖುಷಿ ಆಗ್ಬಿಡ್ತಾನೆ. ಸಂಕ್ರಾಂತಿ ದಿನ ಒಳ್ಳೆ ಸರ್ಪ್ರೈಸ್. ಏನಪ್ಪ, ಏನು ಆಡಿಷನ್ಗೆ ಫೋಟೋನಾ ವಿಡಿಯೋನಾ? ಅಯ್ಯೋ ಫೋಟೋನೋ ವಿಡಿಯೋನ ದಿನ ಬರ್ತಾನೆ ಇರುತ್ತೆ. ಏನೋ ಒಂದು ಪ್ರಯತ್ನ ಮಾಡ್ತಾ ಇರೋದು. ಸಂಕ್ರಾಂತಿ ದಿನ ಕಣೋ, ಒಳ್ಳೆ ಆಫರ್ ಬಂದ್ರು ಬರ್ಬೋದು, ಯಾರು ಗೊತ್ತು. ಮಾಡು ಕಟ್ಟು ಬೇಗ, ಬರೋಷ್ಟರಲ್ಲಿ ಎಲ್ಲ ರೆಡಿ ಆಗ್ಬಿಡ್ಬೇಕು ಮಗ. ಭಗವಂತ, ಮನೆ ಖುಷಿನ ವಾಪಸ್ ತರ್ತಿದೀಯಾ? ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲಾನು ನಿಂದೆ, ಎಲ್ಲಾನು ನೀನೇ ತಂದೆ. ನಿನಗ್ ನಾನು ಏನ್ ತಾನೇ ಕೊಡೋಕ್ ಸಾಧ್ಯ? ಎಲ್ರೂ ಭಕ್ತಿಯಿಂದ ನಮಸ್ಕಾರ ಮಾಡ್ತೀವಿ ತಂದೆ. ಹೌದು ಶಿವ, ದೇವ್ರೇ ನೀನ್ ದೊಡ್ಡವನು, ನಿನ್ಗೋಸ್ಕರ ನಾವೇನು ಕೊಡಕ್ಕಾಗಿಲ್ಲ. ಆದ್ರೆ ನಾನ್ ಚಿಕ್ಕವನಿದ್ದೀನಿ, ಕಡೆ ಪಕ್ಷ ನನಗಾದ್ರೂ ಎಳ್ಳು ಬೆಲ್ಲ ಕೊಡಬಾರ್ದೆ. ಕೊಡ್ರಪ್ಪ, ಕೊಡ್ರೋ. ಹೇ ಗೌರವ್, ಮಕ್ಕಳಿಗೆ ಅಂತಾನೆ ಅಲ್ವೇನೋ ಇದನ್ನೆಲ್ಲ ಮಾಡಿಟ್ಟಿರೋದು. ಬಾರೋ, ಮೊದಲು ನಿನ್ನಿಂದಾನೇ ಶುರು ಆಗ್ಲಿ. ಬಾ ದೊಡ್ಡಮ್ಮ ಪ್ಲೀಸ್, ಗಾಳಿಪಟ ಆರ್ಸಾದ್ಮೇಲೆ ಎಳ್ಳು ಬೆಲ್ಲ ತಿನ್ನೋಣ. ಗಾಳಿಪಟ ಈಗ್ಲೇನಾ? ಹೌದು, ಮತ್ತೆ ನಮ್ ಶಮಂತಣ್ಣ ಬರ್ತಾರೋ ಖುಷಿಗೆ ನಮ್ಮ ಹಳ್ಳಿಲಿ ಆಚರಿಸೋ ಎಲ್ಲಾ ಹಬ್ಬದ ಸೊಬಗನ ಆಚರಿಸ್ಬೇಕು ಅಂತ ನೀವೇ ತಾನೇ ಹೇಳಿದ್ದು. ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಹೋಗಿ ಗಾಳಿಪಟ ಆರ್ಸದೆ, ಆಮೇಲೆ ಬೇಕಾದ್ರೆ ಎಳ್ಳು ಬೆಲ್ಲ ಬಂದು ತಿನ್ನದೆ. ಆಯ್ತಪ್ಪ, ಶಮಂತ್ ಹೆಸರಲ್ಲಿ ಯಾವ ಖುಷಿನೂ ಮಿಸ್ ಮಾಡ್ಕೊಳ್ಳೋದು ಬೇಡ. ಎಲ್ಲರೂ ನೋಡಿರಿ. ಗಾಳಿಪಟ ಇದು ಹಕ್ಕಿ ಅಲ್ಲ, ಆದ್ರೆ ಹಾರೈತಲ್ಲ. ಇದು ಗೋಳಿ ಅಲ್ಲ, ಆದ್ರೆ ಕೊಂಬೈತಲ್ಲ. ಬಾಲ ಇದ್ರೂನು ಕೋತಿ ಅಲ್ಲ. ಪಟ ಪಟ ಹಾರೋ ಗಾಳಿಪಟ, ಪಟ ಪಟ ಬೋರು ಧೂಳಿಪಟ. ಈಗ ಗಾಳಿಪಟ ಆರಿಸುವ ಸ್ಪರ್ಧೆಯಲ್ಲಿ ನಮ್ಮ ಸ್ಪಂದನ ಟೀಮು ಬಹಳ ಮಂದಗತಿಯಲ್ಲಿ ಸಾಗಿದೆ.
ಆದ್ರೆ ಈ ನಮ್ಮ ವೈಶು ಟೀಮು ಏನಿದೆ ಬಹಳ ತೀವ್ರಗತಿಯಲ್ಲಿ ಗಾಳಿಪಟವನ್ನ ಮೇಲಿಕ್ತಾ ಇದ್ದಾರೆ. ಬನ್ನಿ ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ಅಂಕಲ್ ಎಳಕಲ್ ಇಲ್ಲಿ ಒಗ್ಗೋತ ಹೊಡಿತಲ್ವ ಅಲ್ಲಿ. ಬೇಬಿ ಇನ್ನು ಮೇಲಿಗೆ ಹಾರಿಸು. ದಾರ ಬಿಡು. ಓಹೋ, ಈಗ ಬದಲಾವಣೆ ಏನಪ್ಪಾ ಅಂತಂದ್ರೆ ಈ ತಂಡ ಗೆಲ್ಲಬೇಕು ಅಂದ್ರೆ ಈ ತಂಡ ಅದಕ್ಕಿಂತ ಎತ್ತರವಾಗಿ ಗಾಳಿಪಟವನ್ನ ಹಾರಿಸ್ಬೇಕು. ಅದು ಆಗತ್ತಾ? ಇಲ್ಲ ಇಲ್ಲ. ಆದ್ರೆ ಈ ತಂಡಕ್ಕಿಂತ ಈ ತಂಡ ಬಹಳ ದೂರಕ್ಕೆ ಪಟವನ್ನ ಹಾರಿಸ್ಬಿಟ್ಟಿದೆ. ಬೇಬಿ ಇನ್ನು ಮೇಲೆ ಹಾಕು. ಮೇಲೆ ಇನ್ನು ದಾರ ಬಿಡು. ಹಾಯ್ 4 ಗಾಳಿಪಟ ಎಷ್ಟು ಚೆನ್ನಾಗಿದೆ. ಮೇಲೆ ಮೇಲೆ ಮೇಲೆ. ಅಯ್ಯೋ ಸುಜಾತ, ಗಾಳಿಪಟ ಗಾಳಿಗೆ ಕಿತ್ಕೊಂಡೋಯ್ತು. ಅಯ್ಯೋ ಹೋಯ್ತು ಬಿಡಿ. ನನ್ ಸೊಸೆ ಪಟ ಮೇಲ್ ಹಾರ್ತಾ ಇದೆ. ಹಾರ್ಸು ಕಂದ ಹಾರ್ಸು. ಗೌರವ್ ಪಂಚಮಿ ಪಟನ ಹೊಡೆದಾಕ್ಬೇಕು. ಮೇಲೆ ಮೇಲೆ ಇನ್ನು ಮೇಲೆ ಹಾರ್ಸು. ಬಿಡು, ದಾರ ಬಿಡಮ್ಮ. ಇರಿಯಮ್ಮ, ಟ್ರೈ ಮಾಡ್ತಿದ್ದೀನಿ. ಬಿಡು ಗಣೇಶ. ಗೌರವ್, ಅಯ್ಯೋ ಛೇ, ಏನ್ ಬೇಬಿ ಈ ಸ್ಪಂದನ ನಮ್ ಪಟನ ಕೆಳಗಡೆ ಬೀಳ್ಸ್ಬಿಟ್ರಲ್ಲ. ಓಹೋ, ಪಟಾನೆ ಯಾರೋದ್ಮೇಲೆ ನಾವೇನ್ ಮಾಡಕ್ಕಾಗುತ್ತೆ ಬೇಬಿ? ಎಲ್ಲ ಪೀಸ್ ಪೀಸ್. ಯಾರಿಗೆ ಬೇಕು ಈ ಲೋಕ ಬೇಬಿ? ಯಾರಿಗೆ ಬೇಕು ಈ ಲೋಕ? ಹಾ ಈಗ ಒಂದು ಸಣ್ಣ ಬದಲಾವಣೆ. ವೈಷ್ಣವಿ ವರ್ಸಸ್ ಸ್ಪಂದನ, ಇವರಲ್ಲಿ ಯಾರಾಗ್ತಾರೆ ವಿಜಯಶಾಲಿ? ಯಾರು ಏನು ಮಾಡಕ್ಕಾಗಲ್ಲ. ಈಗ ನಮ್ ಟೀಮ್ಗೆ ನನ್ ಸೊಸೆ ವೈಷ್ಣವಿ ಬಂದು ಜಾಯ್ನ್ ಆಗಿದ್ದಾಳೆ. ವೈಷ್ಣವಿ ತಗೋಮ್ಮ, ಹಿಡ್ಕೊ. ಹಲೋ ಮಿಸ್ಟರ್ ರಾಜು, ನಮ್ ಹೀರೋ ಎಂಟ್ರಿ ಆಯ್ತು. ಈ ಸಲ ಕಪ್ಪು ನಮ್ದೆ. ಪಟದ ಮೇಲೆ ಏನೋ ಬರ್ದು ಹಾಕಿದ್ಯಲ್ಲ, ಏನದು? ವಿಕ್ರಾಂತ್ ನಾಯಕ್ರೆ, ನಿಮ್ಮಿಬ್ರಿಗೂ ಒಂದು ಸರ್ಪ್ರೈಸ್ ಇದೆ. ಇಲ್ಲಲ್ಲ, ಅಲ್ಲಿ ಗಾಳಿಪಟದ ಮೇಲೆ ಏನು ನೋಡು. ಯಾ ಗಾಳಿಪಟ? ಏನು ಇನ್ನು ಬರ್ದಿರೋ ಹಾಗಿದೆ. ಹಾ, ಒಂದು ನಿನ್ಗೇನೋ ಮಾನ ಮರ್ಯಾದೆ ಇದೆಯೇನೋ? ಯಾಕೋ ಏನಾಯ್ತು? ಅಲ್ಲ, ನಿನ್ನ ಹೆಸರು ಸ್ಪಂದನ ಹೆಸರು ಗಾಳಿಪಟದ ಮೇಲೆ ಬರ್ದೆ, ಅದ್ರಲ್ಲಿ ಏನ್ ತಪ್ಪಿದೆ? ತಲೆ ಇದೆಯಾ ನಿನಗೆ? ಒಂದ್ಸರಿ ಕಣ್ಬಿಟ್ಟು ಸರಿ ನೋಡು. ಮಗ, ನನ್ನ ಎತ್ತ ತಾಳ್ಮೇಲಾಡೆ ಏನೋ ಗೊತ್ತಾಗ್ದೇನೆ ಬರ್ಬಿಟ್ಟೆ ಕಣು. ದಬ್ಬಯ್ಯ, ನೀನೇನಾದ್ರೂ ಮಾಡ ಪ್ಲೀಸ್ ಕಣು. ವೈಷ್ಣವಿ, ಆ ಗಾಳಿಪಟದ ಮೇಲೆ ಏನ್ ಬರ್ದಿದ್ಯಾ ಏನೋ ಕಾಣ್ತಾ ಇಲ್ಲ. ಸ್ವಲ್ಪ ಇಳಿಸಮ್ಮ ನೋಡೋಣ. ವೈಶೋದ್ಕೆ ಬೇಡ ಬೇಡ, ಮೇ ಬಿ ನಮ್ನ ಸೋಲ್ಸಕ್ಕದು ಟ್ರಿಕ್ ಅನ್ಸುತ್ತೆ. ನೀವು ಪಟನ ಕೆಳಗಡೆ ಇಳಿಸ್ಬೇಡಿ, ಆರಿಸಿ ಆರಿಸಿ, ಇನ್ನು ಮೇಲ್ ಆರಿಸಿ.
ಮಾಡೋ ಕೆಲಸ ಎಲ್ಲ ಇಂತೈತೆ. ನೀನ್ ಹಾರಿಸ್ಬೇಕಾರೆ ಯಾರು ನೋಡಿದ್ರಾ? ಇಲ್ಲ ಮಗ, ನಾನು ಮೊದಲೇ ಆರಿಸಿದ್ದೆ, ಆಮೇಲೆ ಎಲ್ಲ ಬಂದು ಜಾಯಿನ್ ಆದ್ರು. ಎಡವಟ್ ಮಾಡಿದ್ದೀವಿ ನೀನು ರೈ ಮಗ. ವೈಶಾಖ ಹಾಗೆ ಹೋಲ್ಡ್ ಮಾಡಿ ಇಟ್ಕೊಳ್ಳಿ, ನಾನು ನೋಡ್ತೀನಿ ಏನಿದೆ ಅಂತ. ವಿಕ್ರಾಂತ್ ಇದೆ. ಸರಿ ಕಾಣಿಸ್ತಿಲ್ಲ. ವೈಶಾಖ ಹಾಗೆ ಇಟ್ಕೊಳ್ಳಿ, ಹಾಗೆ ಇಟ್ಕೊಳ್ಳಿ. ವಿಕ್ರಾಂತ್ ಪಕ್ಕದಲ್ಲಿ ವೈಶಾಖ ಹಾಗೆ ಇಟ್ಕೊಳ್ಳಿ, ಹಾಗೆ ಇಟ್ಕೊಳ್ಳಿ. ಕಾಲಿಗೆ ಬೀಳ್ತೀವಿ ಮಗ, ಏನಾದ್ರು ಮಾಡ ಪ್ಲೀಸ್ ಕಣೋ. ಹಾ ನನ್ಗೂ ಕಾಣಿಸ್ತಾ ಇದೆ, ಇಳಿಸ್ತೀನಿ ರೀ. ಅಯ್ಯೋ ವೈಶಾಖ್ಗೆ ಬೇಡ ಬೇಡ, ನೀವೇನಾದ್ರೂ ಪಟನ್ ಕೆಳಗಡೆ ಇಳಿಸಿದ್ರೆ ಸ್ಪಂದನ ಟೀಮ್ ಗೆದ್ಬಿಡುತ್ತೆ, ಆಮೇಲೆ ನಾವು ಸೋತೋಗ್ತೀವಿ. ವೈಶಾಖ್ಗೆ ಪಟ ಹಾರ್ಸೋಕ್ಕೂ ಮುಂಚೆ ನೀವು ನೋಡ್ಲಿಲ್ವಾ ಏನ್ ಬರ್ದಿತ್ತು ಅಂತ? ಆಕ್ಚುಲಿ ರಾಜು ಹಾರಿಸ್ತಿದ್ನಮ್ಮ, ಅವ್ನು ನನಗೆ ಕೈ ಕೊಟ್ಟ, ನಾನು ವೈಷ್ಣವಿ ಕೊಟ್ಟೆ. ವಯಸ್ಸು ಪರವಾಗಿಲ್ಲ, ಕೆಳಗಡೆ ಇಳಿಸಮ್ಮ. ನಮ್ ರಾಜು ಏನೋ ವಿಶೇಷ ಬರ್ದಿರ್ಬೋದು, ನೋಡೋಣ. ಥ್ಯಾಂಕ್ಸ್ ಮಗ, ನನ್ನ ಜೀವ ಉಳಿತು. ಉಳಿದಿರೋ ನಿನ್ ಜೀವ ಅಲ್ಲ, ಸಂಸಾರ. ವೈಷ್ಣವಿ ಗಾಳಿಪಟ ಬಿದ್ದಾಯ್ತು, ಬಿದ್ದಾಯ್ತು. ವೈಷ್ಣವಿ ಸೋತೋದ್ಲು, ಸ್ಪಂದನ ಗೆದ್ಲು, ಸ್ಪಂದನ ಗೆದ್ಲು, ಸ್ಪಂದನ ಗೆದ್ಲು. ಸೋಲೆ ಗೆಲುವಿನ ಸೋಪಾನ, ಒಳಗ್ ಹೋಗಿ ಎಳ್ಳು ಬೆಲ್ಲನ ತಿನ್ನೋಣ. ಹಾ ರಾಜು, ಈ ಆಟ ಮುಗಿತಲ್ಲ, ಇನ್ನು ನಡೀರಿ, ಎಲ್ರೂ ಒಳಗಡೆ ಹೋಗೋಣ. ಮರಳಿ ಮನಸಾಗಿದೆ, ಮರಳಿ ಮನಸಾಗಿದೆ.